ಲಿಬ್ರೆ ಆಫೀಸ್ ರೈಟರ್ನಲ್ಲಿ ಡಾಕ್ಯುಮೆಂಟ್ ಅನ್ನು ವೀಕ್ಷಿಸುವ ಮತ್ತು ಅದನ್ನು ಮುದ್ರಿಸುವ ಬಗೆಗಿರುವ ಈ ಸ್ಪೋಕನ್ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನೀವು ಡಾಕ್ಯುಮೆಂಟ್ ಅನ್ನು ವೀಕ್ಷಿಸುವುದು ಮತ್ತು ಡಾಕ್ಯುಮೆಂಟ್ ಅನ್ನು ಮುದ್ರಿಸುವುದು ಹೇಗೆ ಎಂದು ಕಲಿಯುವಿರಿ. ಇಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ ರೂಪದಲ್ಲಿ ಉಬುಂಟು ಲಿನಕ್ಸ್ 10.4 ಅನ್ನು ಹಾಗೂ ಲಿಬ್ರೆ ಆಫೀಸ್ ಸೂಟ್ ನ 3.3.4ನೇ ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇವೆ. ಈಗ ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ವೀಕ್ಷಣೆಯ ವಿವಿಧ ಪ್ರಕಾರಗಳನ್ನು ಕಲಿಯುವುದರ ಮೂಲಕ ಈ ಟ್ಯುಟೋರಿಯಲ್ ಅನ್ನು ಆರಂಭಿಸೋಣ. ರೈಟರ್ ನಲ್ಲಿ ಬಹಳವಾಗಿ ಉಪಯೋಗಿಸುವ ಎರಡು ವೀಕ್ಷಣಾ ಪ್ರಕಾರಗಳಿವೆ. ಅವು ಪ್ರಿಂಟ್ ಲೇಔಟ್ ಮತ್ತು ವೆಬ್ ಲೇಔಟ್ ಎಂದು. ಪ್ರಿಂಟ್ ಲೇಔಟ್ ಎನ್ನುವುದು ಡಾಕ್ಯುಮೆಂಟ್ ಮುದ್ರಿತಗೊಂಡಾಗ ಹೇಗೆ ಕಾಣಿಸುತ್ತದೆ ಎನ್ನುವುದನ್ನು ತೋರಿಸುತ್ತದೆ. ವೆಬ್ ಲೇಔಟ್ ಎನ್ನುವುದು ಡಾಕ್ಯುಮೆಂಟ್ ವೆಬ್ ನ ಬ್ರೌಸರ್ ನಲ್ಲಿ ಹೇಗೆ ಕಾಣಿಸುತ್ತದೆ ಎನ್ನುವುದನ್ನು ತೋರಿಸುತ್ತದೆ. ಈ ವೀಕ್ಷಣೆ ನಿಮಗೆ ನಿಮ್ಮ ಡಾಕ್ಯುಮೆಂಟ್ ಅನ್ನು HTML ಡಾಕ್ಯುಮೆಂಟ್ ಅನ್ನಾಗಿ ಪರಿವರ್ತಿಸುವಾಗ, ಹಾಗೆಯೇ ನಿಮ್ಮ ಡಾಕ್ಯುಮೆಂಟ್ ಅನ್ನು ಪರಿಷ್ಕರಿಸುವುದಕ್ಕಾಗಿ ಅದನ್ನು ಫುಲ್ ಸ್ಕ್ರೀನ್ ಮಾಡಬಯಸಿದಾಗ ಉಪಯೋಗಕಾರಿಯಾಗಿದೆ. ಪ್ರಿಂಟ್ ಲೇಔಟ್ ಎಂಬ ವಿಕಲ್ಪಕ್ಕಾಗಿ ವ್ಯೂ ಎಂಬಲ್ಲಿ ಕ್ಲಿಕ್ ಮಾಡಿ, ನಂತರ ಪ್ರಿಂಟ್ ಲೇಔಟ್ ಎಂಬಲ್ಲಿ ಕ್ಲಿಕ್ ಮಾಡಿ. ವೆಬ್ ಲೇಔಟ್ ಎಂಬ ವಿಕಲ್ಪಕ್ಕಾಗಿ ಮೆನ್ಯು ಬಾರ್ ನಲ್ಲಿ ವ್ಯೂ ಎಂಬಲ್ಲಿ ಕ್ಲಿಕ್ ಮಾಡಿ, ನಂತರ ವೆಬ್ ಲೇಔಟ್ ಎಂಬಲ್ಲಿ ಕ್ಲಿಕ್ ಮಾಡಿ. ಈ ವಿಕಲ್ಪಗಳ ಹೊರತಾಗಿ ನೀವು ನಿಮ್ಮ ಡಾಕ್ಯುಮೆಂಟ್ ಅನ್ನು ಫುಲ್ ಸ್ಕ್ರೀನ್ ಮೋಡ್ ನಲ್ಲಿ ಕೂಡ ವೀಕ್ಷಿಸಬಹುದಾಗಿದೆ. ಮೆನ್ಯು ಬಾರ್ ನಲ್ಲಿ ವ್ಯೂ ಎಂಬಲ್ಲಿ ಕ್ಲಿಕ್ ಮಾಡಿ, ನಂತರ ಫುಲ್ ಸ್ಕ್ರೀನ್ ಎಂಬಲ್ಲಿ ಕ್ಲಿಕ್ ಮಾಡಿ. ಡಾಕ್ಯುಮೆಂಟ್ ಅನ್ನು ಪರಿಷ್ಕರಿಸಲು ಮತ್ತು ಪ್ರೊಜೆಕ್ಟರ್ ನ ಮೂಲಕ ತೋರಿಸಲು ಫುಲ್ ಸ್ಕ್ರೀನ್ ಮೋಡ್ ಸಹಕಾರಿಯಾಗಿದೆ. ಫುಲ್ ಸ್ಕ್ರೀನ್ ನಿಂದ ಹೊರಗೆ ಬರಲು ಕೀಬೋರ್ಡ್ ನಲ್ಲಿ ಎಸ್ಕೇಪ್ ಎಂಬ ಕೀ ಒತ್ತಿ. ಈಗ ನಾವು ಡಾಕ್ಯುಮೆಂಟ್ ಎನ್ನುವುದು ಫುಲ್ ಸ್ಕ್ರೀನ್ ಮೋಡ್ ನಿಂದ ಹೊರಬಂದಿರುವುದನ್ನು ಗಮನಿಸಬಹುದು. ಈಗ ವ್ಯೂ ಎಂಬ ಮೆನ್ಯುವಿನಲ್ಲಿ ಪ್ರಿಂಟ್ ಲೇಔಟ್ ಎಂಬ ವಿಕಲ್ಪವನ್ನು ಕ್ಲಿಕ್ ಮಾಡಿ. ಮುಂದೆ ಸಾಗುವ ಮೊದಲು ನಮ್ಮ ಡಾಕ್ಯುಮೆಂಟ್ ನಲ್ಲಿ ಒಂದು ಹೊಸ ಪೇಜ್ ಅನ್ನು ಜೋಡಿಸೋಣ. ಅದಕ್ಕಾಗಿ ಇನ್ಸರ್ಟ್ ಅನ್ನು ಕ್ಲಿಕ್ ಮಾಡಿ, ಅಲ್ಲಿ ಮ್ಯಾನ್ಯುಯಲ್ ಬ್ರೇಕ್ ಅನ್ನು ಕ್ಲಿಕ್ ಮಾಡಿ, ನಂತರ ಪೇಜ್ ಬ್ರೇಕ್ ಎಂಬ ವಿಕಲ್ಪವನ್ನು ಆಯ್ಕೆ ಮಾಡಿ, ನಂತರ ಓಕೆ ಕ್ಲಿಕ್ ಮಾಡಿ. ಇದರ ಬಗ್ಗೆ ವಿಸ್ತೃತವಾಗಿ ಮುಂದಿನ ಟ್ಯುಟೋರಿಯಲ್ ನಲ್ಲಿ ಕಲಿಯೋಣ. ಝೂಮ್ ಎನ್ನುವುದು ಡಾಕ್ಯುಮೆಂಟ್ ಅನ್ನು ವೀಕ್ಷಿಸಲಿರುವ ಮತ್ತೊಂದು ವಿಕಲ್ಪವಾಗಿದೆ. ಮೆನ್ಯು ಬಾರ್ ನಲ್ಲಿ ವ್ಯೂ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ, ನಂತರ ಝೂಮ್ ಎಂಬಲ್ಲಿ ಕ್ಲಿಕ್ ಮಾಡಿ. ಝೂಮ್ ಅಂಡ್ ವ್ಯೂ ಲೇಔಟ್ ಎಂಬ ಡಯಲಾಗ್ ಬಾಕ್ಸ್ ನಮಗೆ ಕಾಣಸಿಗುತ್ತದೆ. ಇಲ್ಲಿ ಝೂಮ್ ಫ್ಯಾಕ್ಟರ್ ಮತ್ತು ವ್ಯೂ ಲೇಔಟ್ ಎಂಬ ಎರಡು ಹೆಡ್ಡಿಂಗ್ ಗಳಿವೆ. ಝೂಮ್ ಫ್ಯಾಕ್ಟರ್ ಎನ್ನುವುದು ಈಗಿರುವ ಡಾಕ್ಯುಮೆಂಟ್ ಅನ್ನು ಮತ್ತು ಅದರ ನಂತರ ತೆರೆಯುವ ಅದೇ ತರಹದ ಎಲ್ಲಾ ಡಾಕ್ಯುಮೆಂಟ್ ಅನ್ನು ತೋರಿಸಲು ಬೇಕಾದ ಝೂಮ್ ಫ್ಯಾಕ್ಟರ್ ಅನ್ನು ಸಜ್ಜಾಗಿಸುತ್ತದೆ. ಇದರಲ್ಲಿ ತುಂಬಾ ಉಪಯೋಗಕರವಾದ ವಿಕಲ್ಪಗಳಿವೆ. ಅವುಗಳ ಬಗ್ಗೆ ಒಂದೊಂದಾಗಿ ಚರ್ಚಿಸೋಣ. ಆಪ್ಟಿಮಲ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡುವುದರಿಂದ ನಿಮಗೆ ಡಾಕ್ಯುಮೆಂಟ್ ನ ದೃಶ್ಯವು ಅತ್ಯಂತ ಅನುಕೂಲವಾಗಿ ಕಾಣಸಿಗುತ್ತದೆ. ಫಿಟ್ ವಿಡ್ತ್ ಅಂಡ್ ಹೈಟ್ ಎಂಬ ವಿಕಲ್ಪವು ಡಾಕ್ಯುಮೆಂಟ್ ಅನ್ನು ಪೇಜ್ ನ ಸಂಪೂರ್ಣ ಉದ್ದಗಲಕ್ಕೂ ಪಸರಿಸುತ್ತದೆ ಮತ್ತು ಇದು ಒಮ್ಮೆ ಒಂದು ಪೇಜ್ ಅನ್ನು ಪ್ರದರ್ಶಿಸುತ್ತದೆ. ಇದು ಡಾಕ್ಯುಮೆಂಟ್ ನ ಬೇರೆ ಬೇರೆ ಪೇಜ್ ಗಳನ್ನು ಸರಳವಾಗಿ ನೋಡಲು ಮತ್ತು ಪರಿಷ್ಕರಿಸಲು ಸಹಾಯ ಮಾಡುತ್ತದೆ. ಮುಂದಿನ ವಿಕಲ್ಪವು ಫಿಟ್ ಟು ವಿಡ್ತ್ ಎಂಬುದಾಗಿದೆ. ಇದು ಪೇಜ್ ಅನ್ನು ಅದರ ಅಗಲ ಎಷ್ಟಿದೆಯೋ ಅಷ್ಟಕ್ಕೆ ಫಿಟ್ ಮಾಡುತ್ತದೆ. 100% ಎಂಬ ವಿಕಲ್ಪವು ಪೇಜ್ ಅನ್ನು ಅದರ ವಾಸ್ತವಿಕ ಆಕಾರದಲ್ಲಿ ಪ್ರದರ್ಶಿಸುತ್ತದೆ. ಮುಂದಿನದು ವೇರಿಯೇಬಲ್ ಎಂಬ ಒಂದು ಮಹತ್ವಪೂರ್ಣವಾದ ವೀಕ್ಷಣಾ ಪ್ರಕಾರವಾಗಿದೆ. ವೇರಿಯೇಬಲ್ ಎಂಬಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ಅನ್ನು ತೋರಿಸಬಯಸುವ ಆಕೃತಿಯನ್ನಾಧರಿಸಿ ಝೂಮ್ ಫ್ಯಾಕ್ಟರ್ ಅನ್ನು ಸೆಟ್ ಮಾಡಬಹುದು. ಉದಾಹರಣೆಗಾಗಿ ನಾವು ವೇರಿಯೇಬಲ್ ಎಂಬಲ್ಲಿ 75% ಎಂದು ಬರೆಯೋಣ ಹಾಗೂ ಓಕೆ ಬಟನ್ ಕ್ಲಿಕ್ ಮಾಡೋಣ. ಹೀಗೆಯೇ ಡಾಕ್ಯುಮೆಂಟ್ ನ ಝೂಮ್ ಫ್ಯಾಕ್ಟರ್ ಅನ್ನು ನಿಮ್ಮ ಅವಶ್ಯಕತೆಗೆ ಹಾಗೂ ನೋಡಲು ಮತ್ತು ಪರಿಷ್ಕರಿಸಲು ಅನುಕೂಲವಾದ ರೀತಿಯಲ್ಲಿ ಬದಲಾಯಿಸಬಹುದು. ಡಯಲಾಗ್ ಬಾಕ್ಸ್ ನ ಇನ್ನೊಂದು ವಿಶೇಷತೆ ಎಂದರೆ ವ್ಯೂ ಲೇಔಟ್. ವ್ಯೂ ಲೇಔಟ್ ವಿಕಲ್ಪವು ಟೆಕ್ಸ್ಟ್ ಡಾಕ್ಯುಮೆಂಟ್ ಗಾಗಿ ಇದೆ. ಇದು ಝೂಮ್ ಫ್ಯಾಕ್ಟರ್ ಅನ್ನು ಕಡಿಮೆ ಮಾಡಿ ಡಾಕ್ಯುಮೆಂಟ್ ನ ವಿವಿಧ ವೀಕ್ಷಣಾ ಪ್ರಕಾರಗಳನ್ನು ನೋಡಲು ಅನುವು ಮಾಡಿಕೊಡುತ್ತದೆ. ಇದರಲ್ಲಿ ಪೇಜ್ ಎಂಬುದನ್ನು ಕ್ರಮವಾಗಿ ಒಂದರ ಕೆಳಗೊಂದರಂತೆ ಮತ್ತು ಅಕ್ಕಪಕ್ಕ ಪ್ರದರ್ಶಿಸಲು ಆಟೋಮ್ಯಾಟಿಕ್ ಮತ್ತು ಸಿಂಗಲ್ ಪೇಜ್ ಎಂಬ ವಿಕಲ್ಪಗಳಿವೆ. ಉದಾಹರಣೆಗಾಗಿ ನಾವು ಝೂಮ್ ಫ್ಯಾಕ್ಟರ್ ನಲ್ಲಿ ಫಿಟ್ ವಿಡ್ತ್ ಅಂಡ್ ಹೈಟ್ ಎಂಬ ವಿಕಲ್ಪವನ್ನು ಆಯ್ಕೆ ಮಾಡಿ, ನಂತರ ವ್ಯೂ ಲೇಔಟ್ ನಲ್ಲಿ ಸಿಂಗಲ್ ಪೇಜ್ ವಿಕಲ್ಪವನ್ನು ಕ್ಲಿಕ್ ಮಾಡಿ ಮತ್ತು ಕೊನೆಯಲ್ಲಿ ಓಕೆ ಬಟನ್ ಕ್ಲಿಕ್ ಮಾಡಿ. ಈಗ ನೋಡಿ, ಪೇಜ್ಗಳು ಒಂದರ ಕೆಳಗೆ ಒಂದರಂತೆ ಪ್ರದರ್ಶಿತವಾಗುತ್ತಿದೆ. ಈಗ ಆಟೋಮ್ಯಾಟಿಕ್ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಓಕೆ ಬಟನ್ ಕ್ಲಿಕ್ ಮಾಡಿ. ಈಗ ನೋಡಿ, ಪೇಜ್ಗಳು ಅಕ್ಕಪಕ್ಕದಲ್ಲಿ ಪ್ರದರ್ಶಿತವಾಗುತ್ತಿದೆ. ರೈಟರ್ ನ ಸ್ಟೇಟಸ್ ಬಾರ್ ನಲ್ಲಿರುವ 3 ನಿಯಂತ್ರಕಗಳು ಕೂಡ ಡಾಕ್ಯುಮೆಂಟ್ ನ ಝೂಮ್ ಮತ್ತು ವ್ಯೂ ಲೇಔಟ್ ಅನ್ನು ಬದಲಿಸಬಲ್ಲವಾಗಿವೆ. ಆ ನಿಯಂತ್ರಕಗಳು ಎಡದಿಂದ ಬಲಕ್ಕೆ ಈ ತರಹನಾಗಿವೆ.
ಒಂಟಿ ಕಾಲಂನ ಸ್ಥಿತಿ, ಅಕ್ಕಪಕ್ಕ 2 ಕಾಲಂನ ಸ್ಥಿತಿ ಮತ್ತು ಒಂದು ತೆರೆದ ಪುಸ್ತಕದಂತೆ 2 ಪೇಜ್ಗಳಿರುವ ಸ್ಥಿತಿ. ನಾವು ಪೇಜನ್ನು ದೊಡ್ಡದಾಗಿ ನೋಡಲು ಝೂಮ್ ಸ್ಲೈಡರ್ ಅನ್ನು ಬಲಭಾಗಕ್ಕೂ ಹಾಗೂ ತುಂಬಾ ಪೇಜ್ಗಳನ್ನು ನೋಡಲು ಝೂಮ್ ಸ್ಲೈಡರ್ ಅನ್ನು ಎಡಭಾಗಕ್ಕೂ ಎಳೆಯಬಹುದಾಗಿದೆ. ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಪ್ರಿಂಟಿಂಗ್ ನ ಬಗ್ಗೆ ತಿಳಿಯುವ ಮೊದಲು ಪೇಜ್ ಪ್ರಿವ್ಯೂನ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ. ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಿ ಹಾಗೂ ಪೇಜ್ ಪ್ರಿವ್ಯೂ ಅನ್ನು ಕ್ಲಿಕ್ ಮಾಡಿ. ಯಾವಾಗ ನೀವು ಡಾಕ್ಯುಮೆಂಟ್ ಅನ್ನು ಪೇಜ್ ಪ್ರಿವ್ಯೂ ಮೋಡ್ ನಲ್ಲಿ ನೋಡುತ್ತೀರೋ ಆಗ ಪೇಜ್ ಪ್ರಿವ್ಯೂ ಮೋಡ್ ಬಾರ್ ಕಾಣಸಿಗುತ್ತದೆ. ಇದು ನಿಮ್ಮ ಡಾಕ್ಯುಮೆಂಟ್ ಮುದ್ರಣಗೊಂಡಾಗ ಹೇಗೆ ಕಾಣುತ್ತದೆ ಎಂದು ತೋರಿಸುತ್ತದೆ. ನೀವು ನಿಮ್ಮ resume.odt ಎಂಬ ಫೈಲ್ ನ ಪ್ರಿವ್ಯೂ ನೋಡಬಹುದು. ಇಲ್ಲಿ ಪ್ರಿವ್ಯೂ ಪೇಜ್ ನ ಟೂಲ್ ಬಾರ್ ನಲ್ಲಿ ವಿವಿಧ ನಿರ್ವಹಣಾ ವಿಕಲ್ಪಗಳಿವೆ. ಇಲ್ಲಿ ಝೂಮ್ ಇನ್, ಝೂಮ್ ಔಟ್, ನೆಕ್ಸ್ಟ್ ಪೇಜ್, ಪ್ರೀವಿಯಸ್ ಪೇಜ್ ಮತ್ತು ಪ್ರಿಂಟ್ ಎಂಬ ವಿಕಲ್ಪಗಳಿವೆ. ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ವಿವಿಧ ವೀಕ್ಷಣೆಯನ್ನು ಹೇಗೆ ಮಾಡಬೇಕು ಮತ್ತು ಪೇಜ್ ಪ್ರಿವ್ಯೂ ಹೇಗೆ ಮಾಡಬೇಕೆಂದು ಕಲಿತ ಮೇಲೆ ನಾವೀಗ ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಪ್ರಿಂಟರ್ ನ ಕಾರ್ಯಶೈಲಿಯ ಬಗ್ಗೆ ಕಲಿಯೋಣ. ಸರಳವಾಗಿ ಹೇಳುವುದಾದರೆ ಪ್ರಿಂಟರ್ ಎನ್ನುವುದು ಡಾಕ್ಯುಮೆಂಟ್ ಅನ್ನು ಮುದ್ರಿಸಲು ಉಪಯೋಗಿಸುವ ಒಂದು ಔಟ್ಪುಟ್ ಡಿವೈಸ್ ಆಗಿದೆ. ಈಗ ನಾವು ಪ್ರಿಂಟರ್ ನ ವಿವಿಧ ವಿಕಲ್ಪಗಳನ್ನು ಹೇಗೆ ಉಪಯೋಗಿಸುವುದು ಎಂಬುದರ ಬಗ್ಗೆ ಕಲಿಯೋಣ. ಟೂಲ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ ನಂತರ ಆಪ್ಷನ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ. ಲಿಬ್ರೆ ಆಫೀಸ್ ರೈಟರ್ ನ ಪಕ್ಕದಲ್ಲಿರುವ ಬಾಣದ ಗುರುತನ್ನು ಕ್ಲಿಕ್ ಮಾಡಿ ಮತ್ತು ಕೊನೆಯಲ್ಲಿ ಪ್ರಿಂಟ್ ಎಂಬಲ್ಲಿ ಕ್ಲಿಕ್ ಮಾಡಿ. ಒಂದು ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ. ಇದು ನಿಮಗೆ ಮುದ್ರಣಾಂಶವನ್ನು ಆಯ್ಕೆ ಮಾಡಲು ವಿಕಲ್ಪವನ್ನು ಕೊಡುತ್ತದೆ. ಹಾಗಾಗಿ ಡಿಫಾಲ್ಟ್ ಸೆಟ್ಟಿಂಗ್ ಅನ್ನು ಇಟ್ಟು ಓಕೆ ಬಟನ್ ಕ್ಲಿಕ್ ಮಾಡಿ. ಈಗ ಸಂಪೂರ್ಣವಾದ ಡಾಕ್ಯುಮೆಂಟ್ ಅನ್ನು ಹಾಗೆಯೇ ಮುದ್ರಿಸಲು ಟೂಲ್ ಬಾರ್ ನಲ್ಲಿ ಪ್ರಿಂಟ್ ಫೈಲ್ ಡೈರೆಕ್ಟ್ಲಿ ಎಂಬ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದನ್ನು ತ್ವರಿತ ಮುದ್ರಣ ಎಂದು ಕರೆಯುತ್ತೇವೆ. ನೀವು ಪ್ರಿಂಟ್ ವಿಕಲ್ಪಕ್ಕೆ ಹೋಗಿ ಡಿಫಾಲ್ಟ್ ಸೆಟ್ಟಿಂಗ್ ಅನ್ನು ಬದಲಿಸುವುದರ ಮೂಲಕ ಯಾವುದೇ ಡಾಕ್ಯುಮೆಂಟ್ ನ ಮುದ್ರಣದಲ್ಲಿ ಅಧಿಕ ನಿಯಂತ್ರಣ ಇಡಬಹುದು. ಮೆನ್ಯು ಬಾರ್ ನಲ್ಲಿ ಫೈಲ್ ಮೆನ್ಯು ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಪ್ರಿಂಟ್ ಎಂಬಲ್ಲಿ ಕ್ಲಿಕ್ ಮಾಡಿ. ಪರದೆಯಲ್ಲಿ ಪ್ರಿಂಟ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ. ಇಲ್ಲಿ ನಾವು ಜನರಲ್ ಟ್ಯಾಬ್ ನಲ್ಲಿ ಜೆನೆರಿಕ್ ಪ್ರಿಂಟರ್ ಎಂಬ ವಿಕಲ್ಪವನ್ನು ಆಯ್ಕೆ ಮಾಡೋಣ. ಆಲ್ ಪೇಜಸ್ ಎಂಬ ವಿಕಲ್ಪವು ಡಾಕ್ಯುಮೆಂಟ್ ನ ಎಲ್ಲಾ ಪೇಜ್ಗಳನ್ನು ಮುದ್ರಿಸಲು ಇದೆ. ನೀವು ಡಾಕ್ಯುಮೆಂಟ್ ನ ಆಯ್ದ ಪೇಜ್ಗಳನ್ನು ಮುದ್ರಿಸ ಬಯಸಿದಲ್ಲಿ ಪೇಜಸ್ ಎಂಬ ವಿಕಲ್ಪವನ್ನು ಆಯ್ಕೆ ಮಾಡಿ ಅಲ್ಲಿ ಪೇಜ್ ನ ಸಂಖ್ಯೆಯನ್ನು ಬರೆಯಿರಿ. ಉದಾಹರಣೆಗೆ ನಾವಿಲ್ಲಿ 1-3 ಎಂದು ಟೈಪ್ ಮಾಡೋಣ. ಇದು ಡಾಕ್ಯುಮೆಂಟ್ ನ ಮೊದಲ 3 ಪೇಜ್ಗಳನ್ನು ಮುದ್ರಿಸುತ್ತದೆ. ನೀವು ಒಂದು ಡಾಕ್ಯುಮೆಂಟ್ ನ ಹಲವು ಪ್ರತಿಗಳನ್ನು ಮುದ್ರಿಸ ಬಯಸುವಿರಾದರೆ ನಂಬರ್ ಆಫ್ ಕಾಪೀಸ್ ಎಂಬಲ್ಲಿ ಪ್ರತಿಗಳ ಸಂಖ್ಯೆಗಳನ್ನು ಬರೆಯಿರಿ. ನಾವಿಲ್ಲಿ 2 ಎಂದು ಟೈಪ್ ಮಾಡೋಣ. ಈಗ ಡಯಲಾಗ್ ಬಾಕ್ಸ್ ನಲ್ಲಿ ಆಪ್ಷನ್ಸ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ. ಪರದೆಯ ಮೇಲೆ ಆಪ್ಷನ್ ನ ಸೂಚಿ ತೋರುತ್ತದೆ. ಅಲ್ಲಿ ನೀವು ಏನನ್ನಾದರೂ ಆಯ್ದು ಮುದ್ರಿಸಬಹುದಾಗಿದೆ. ನಾವಿಲ್ಲಿ ಪ್ರಿಂಟ್ ಇನ್ ರಿವರ್ಸ್ ಪೇಜ್ ಆರ್ಡರ್ ಎಂಬ ಚೆಕ್ ಬಾಕ್ಸ್ ಅನ್ನು ಕಾಣುತ್ತೇವೆ. ಈ ವಿಕಲ್ಪವು ಹೆಚ್ಚು ಔಟ್ಪುಟ್ ಗಳನ್ನು ಏಕತ್ರಗೊಳಿಸುವಲ್ಲಿ ಸಹಾಯ ಮಾಡುತ್ತದೆ. ಹಾಗಾಗಿ ಇದರ ವಿರುದ್ಧವಾಗಿ ಚೆಕ್ ಬಾಕ್ಸ್ ನಲ್ಲಿ ಕ್ಲಿಕ್ ಮಾಡಿ. ಈಗ ಪ್ರಿಂಟ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ನೀವು PDF ಡಾಕ್ಯುಮೆಂಟ್ ನ ಪ್ರಿಂಟ್ ಕೂಡ ಇಲ್ಲಿ ತೆಗೆಯಬಹುದು. ನಾವು ಈ ಮೊದಲೇ .odt ಡಾಕ್ಯುಮೆಂಟ್ ಅನ್ನು .pdf ಆಗಿ ಹೇಗೆ ಬದಲಿಸುವುದೆಂದು ನೋಡಿದ್ದೇವೆ. ಈಗ ಈ ಮೊದಲೇ ಡೆಸ್ಕ್ಟಾಪ್ ನಲ್ಲಿ ಸೇವ್ ಆಗಿದ್ದ PDF ಫೈಲ್ ನ ಮೇಲೆ 2 ಬಾರಿ ಕ್ಲಿಕ್ ಮಾಡಿ. ಈಗ ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಪ್ರಿಂಟ್ ಎಂಬಲ್ಲಿ ಕ್ಲಿಕ್ ಮಾಡಿ. ಈಗ ಡಿಫಾಲ್ಟ್ ಸೆಟ್ಟಿಂಗ್ ಅನ್ನು ಹಾಗೆಯೇ ಇಟ್ಟುಕೊಂಡು ಪ್ರಿಂಟ್ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಫೈಲ್ ನ ಪ್ರಿವ್ಯೂ ಸ್ಕ್ರೀನ್ ನ ಮೇಲೆ ಇದೆ. ಈಗ ಇದನ್ನು ಮುದ್ರಿಸಲು ಪ್ರಿವ್ಯೂ ಪೇಜ್ ನಲ್ಲಿ ಪ್ರಿಂಟ್ ದಿಸ್ ಡಾಕ್ಯುಮೆಂಟ್ ಎಂಬ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಲಿಬ್ರೆ ಆಫೀಸ್ ರೈಟರ್ ನ ಈ ಪಾಠದ ಕೊನೆಗೆ ಬಂದಿದ್ದೇವೆ. ಸಾರಾಂಶದಲ್ಲಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು: ಡಾಕ್ಯುಮೆಂಟ್ ನ ವಿವಿಧ ವೀಕ್ಷಣೆಗಳು ಮತ್ತು ಡಾಕ್ಯುಮೆಂಟ್ ಅನ್ನು ಮುದ್ರಿಸುವುದು, ಮಾಡಬೇಕಾದ ಅಭ್ಯಾಸಗಳು. ರೈಟರ್ ನಲ್ಲಿ ದಿಸ್ ಈಸ್ ಲಿಬ್ರೆ ಆಫೀಸ್ ರೈಟರ್ ಎಂಬ ಟೆಕ್ಸ್ಟ್ ಅನ್ನು ಬರೆಯಿರಿ. ಡಾಕ್ಯುಮೆಂಟ್ ಅನ್ನು ಫುಲ್ ಸ್ಕ್ರೀನ್ ನಲ್ಲಿ ನೋಡಲು ಫುಲ್ ಸ್ಕ್ರೀನ್ ವಿಕಲ್ಪವನ್ನು ಉಪಯೋಗಿಸಿ. ಡಾಕ್ಯುಮೆಂಟ್ ನ ಸೂಕ್ತ ಮತ್ತು ಬದಲಾಯಿಸಬಹುದಾದ ವೀಕ್ಷಣೆಗಾಗಿ ಝೂಮ್ ವಿಕಲ್ಪವನ್ನು ಉಪಯೋಗಿಸಿ. ವೇರಿಯೇಬಲ್ ನ ಬೆಲೆಯನ್ನು 50% ಎಂದು ಇಡಿ ಮತ್ತು ಡಾಕ್ಯುಮೆಂಟ್ ಅನ್ನು ವೀಕ್ಷಿಸಿ. ಡಾಕ್ಯುಮೆಂಟ್ ನ ಪೇಜ್ ಪ್ರಿವ್ಯೂಗೆ ಹೋಗಿ ಮತ್ತು ಪೇಜ್ ನಲ್ಲಿ ಬಾರ್ಡರ್ ನ ಜೊತೆಗೆ ಡಾಕ್ಯುಮೆಂಟ್ ನ 2 ಪ್ರತಿಯನ್ನು ಮುದ್ರಿಸಿ. ಕೆಳಗಿರುವ ಲಿಂಕ್ ನಲ್ಲಿರುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ.
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ನೋಡಿ. ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೋರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ. ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣ ಪತ್ರವನ್ನೂ ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಈ ಇಮೇಲ್ ಮೂಲಕ ಸಂಪರ್ಕಿಸಿ. ಈ ಪಾಠವು ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ICT MHRD ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಹೆಚ್ಚಿನ ಮಾಹಿತಿಗಾಗಿ spoken-tutorial.org/nmeict-intro ಇಲ್ಲಿ ನೋಡಿ. ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ IIT ಬಾಂಬೆಯಿಂದ ವಾಸುದೇವ. ಧನ್ಯವಾದಗಳು.